ಇವತ್ತು ಇಡೀ ನಾಡಿಗೆ ಒಂದು ಭರವಸೆ ಕೊಡುವ ಒಂದು ಕಾರ್ಯಕ್ರಮ, ನಮ್ಮೆಲ್ಲರ ವಿಶ್ವಾಸ ಹೆಚ್ಚಿಸುವ ಕಾರ್ಯಕ್ರಮವನ್ನು ಗೋವಿಂದರಾಜನಗರ ಮತ್ತು ರಾಜಾಜಿನಗರದ ಈ ಸಂಗಮ ಕ್ಷೇತ್ರದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಲೋಕಾರ್ಪಣೆ ಮಾಡಿರೋದು ಮತ್ತು ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೆಚ್ಚು ಆಸಕ್ತಿಯಿಂದ ಈ ಕಾರ್ಯ ಅನುಷ್ಠಾನಕ್ಕೆ ಬರೋಕ್ಕೆ ಮುಖ್ಯ ಕಾರಣಕರ್ತರಾಗಿರೋದು ನಮ್ಮೆಲ್ಲರಿಗೂ ಕೂಡ ಹೆಚ್ಚು ವಿಶ್ವಾಸ ತಂದಿದೆ. ರಾಜ್ಯದ ಮುಖ್ಯಮಂತ್ರಿಗಳಿಗೆ, ರಾಜ್ಯದ ಆರೋಗ್ಯ ಸಚಿವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ನನಗೆ ಆ ಹರೀಶ್ ಜ್ಞಾಪಕಕ್ಕೆ ಬರ್ತಾ ಇದ್ದಾರೆ. ಹರೀಶ್ ನಮಗೆಲ್ಲ ಗೊತ್ತಿದೆ, ನೆಲಮಂಗಲ ಹೈವೇನಲ್ಲಿ ಅವ್ರ ಮೇಲೆ ವೆಹಿಕಲ್ ಹರಿದು ಹೋಗಿ ಅವ್ರ ದೇಹ ಅರ್ಧ ತುಂಡಾದಾಗ, ನೀರಿಗೋಸ್ಕರ ಅವರು ಪರದಾಡ್ತಾ ಇದ್ದಾಗ ಸಹಾಯ ಬರ್ದೇನೆ ಎಲ್ಲ ವಿಡಿಯೋ ತಗೊಳ್ತಾ ಇದ್ರು. ಆ ಹರೀಶ್ ಸ್ಥಿತಿ ಯಾರಿಗೂ ಕೂಡ ಬರಬಾರ್ದು. ಈ ಹಿನ್ನೆಲೆಯಲ್ಲಿ 2008ನೇ ಇಸ್ವಿ ಆಗಸ್ಟಲ್ಲಿ ಏನು 1108 ಯೋಜನೆ ಪ್ರಾರಂಭ ಆಯಿತು. ಇವತ್ತು ಇಡೀ ರಾಷ್ಟ್ರದಲ್ಲೇ ಒನ್ ಆಫ್ ಇಟ್ಸ್ ಕೈಂಡ್ ಕಾರ್ಯವಾಗಿ ಇವತ್ತು ಮಾರ್ಪಾಡಾಗಿದೆ. ಸಂಪೂರ್ಣ ರಾಜ್ಯ ಸರ್ಕಾರ ಈ ಕಮಾಂಡ್ ಮತ್ತು ಕಂಟ್ರೋಲ್ ಸೆಂಟರ್ನ ಇವತ್ತು ಪ್ರಾರಂಭ ಮಾಡಿ ಎಲ್ಲ ಆಂಬ್ಯುಲೆನ್ಸ್ ನಡುವೆ ಸಮನ್ವಯ ತಂದು ನಮ್ಮ ರಾಜ್ಯದ ನಾಗರಿಕರಿಗೆ ಅತ್ಯುತ್ತಮ ಸೇವೆ ಕೊಡುವ ಒಂದು ದೊಡ್ಡ ಕಾರ್ಯಕ್ರಮ ಇವತ್ತು ಆಗಿದೆ. ಈ ಸಮಯದಲ್ಲಿ ನಾನು ವೈಯಕ್ತಿಕವಾಗಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಶ್ರೀ ದಿನೇಶ್ ಗುಂಡೂರಾವ್ ಅವ್ರಿಗೆ ಒಂದು ವಿಷಯಕ್ಕೋಸ್ಕರ ಧನ್ಯವಾದಗಳನ್ನ ಹೇಳಬೇಕು. ಸರ್, KGF ಹತ್ರ ಒಬ್ಬಳು ಹುಡುಗಿ ಕುಸುಮ ಅಂತ, ಆ ಹುಡುಗಿ SLC ಓದ್ತಾ ಇದ್ಲು. ಸ್ಕೂಲ್ಗೆ ಹೋಗುವಾಗ ಯಾವುದೋ ಟ್ರ್ಯಾಕ್ಟರ್ ಬಂದು ಹೊಡೆದ್ಬಿಡ್ತು. ಅವರಪ್ಪ ಬಡ ರೈತ, 1.5 ಎಕರೆ ಜಮೀನು. ಆ ತಂದೆಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. KGFಗೆ ಹೋದರು, ಕೋಲಾರ ಡಿಸ್ಟ್ರಿಕ್ಟ್ ಆಸ್ಪತ್ರೆಗೆ ಹೋದರು, ಜಾಲಪ್ಪ ಆಸ್ಪತ್ರೆಗೆ ಹೋದರು, ಎಲ್ಲೂ ಟ್ರೀಟ್ಮೆಂಟ್ ಸಿಗಲಿಲ್ಲ. ಕೊನೆಗೆ ಬೆಂಗಳೂರು ಬಂದು ವೈಟ್ಫೀಲ್ಡ್ ಹತ್ರ ಯಾವುದೋ ಒಂದು ಖಾಸಗಿ ಆಸ್ಪತ್ರೆಗೆ ಹೋದರು. ತುಂಬ ತಡ ಆಗೋಗ್ಬಿಟ್ಟಿತ್ತು. SSLC ಓದ್ತಾ ಇದ್ದ 14 ವರ್ಷದ ಹುಡುಗಿ ಅವಳನ್ನ ತೊಡೆವರೆಗೂ ಕಾಲು ಕಟ್ ಮಾಡಿಬಿಟ್ರು. ನನಗಿದು ಹೇಗೆ ಗೊತ್ತಾಯಿತು ಅಂದರೆ, ಆ ಹುಡುಗಿ ಆ್ಯಂಬ್ಯುಲೆನ್ಸಲ್ಲಿ ಬಂದು SLC ಎಕ್ಸಾಮ್ ಬರೆದ್ಲು. ಆ್ಯಂಬ್ಯುಲೆನ್ಸಲ್ಲಿ ಬಂದು SLC ಎಕ್ಸಾಮ್. ಅದು ಕೇಳಿ ನಿಜವಲ್ಲೂ ಕೂಡ ನನಗೆ ಆ ಹುಡುಗಿ ಬಗ್ಗೆ ಹೆಮ್ಮೆ ಬಂತು. ಆ ಹುಡುಗಿ ಮನೆಗೆ ಹೋಗಿ ನಾನು ಮಾತಾಡಿ, ನಿನಗೊಂದು ಕೃತಕ ಕಾಲು ಕೊಡಿಸ್ತೀನಿ, ನಿನ್ನ ಕಾಲ ಮೇಲೆ ನಿಂತ್ಕೊಳ್ಳೋಂಗೆ ನಾನು ಮಾಡ್ತೀನಿ ಅಂತ ಧೈರ್ಯ ಕೊಟ್ಟು ಬಂದೆ. ಇತ್ತೀಚೆಗೆ ಒಂದು 20 ದಿವಸದ ಹಿಂದೆ ಆ ಹುಡುಗಿಗೆ ಮತ್ತೆ ಇನ್ಫೆಕ್ಷನ್ ಆಗಿ ಮತ್ತೆ ಅದೇ ಆಸ್ಪತ್ರೆಗೆ ಸೇರಿಸಿದ್ರು ಮುಖ್ಯಮಂತ್ರಿಗಳೇ. 5 ದಿವಸ ಆ ಆಸ್ಪತ್ರೆಯವರು ಅವ್ರ ತಂದೆಗೆ ರನ್ನಿಂಗ್ ಬಿಲ್ ಅಂತ ಕೊಟ್ಟರು. ಫೈನಲ್ ಬಿಲ್ ಅಲ್ಲ, ರನ್ನಿಂಗ್ ಬಿಲ್ 5.5 ಲಕ್ಷ. ಆ ತಂದೆ ಹತಾಶನಾಗಿ, ಸರ್ ದಯವಿಟ್ಟು ನನ್ನ ಕಿಡ್ನಿ ತೊಗೊಂಬಿಡಿ, ನನ್ನ ಹತ್ರ ದುಡ್ಡಿಲ್ಲ ಅಂತ ಅಂದ. ಅದು ನನಗೆ ಗೊತ್ತಾಯಿತು. ನಾನು ಆಸ್ಪತ್ರೆ ಹೋಗಿ ಮ್ಯಾನೇಜ್ಮೆಂಟ್ ಜೊತೆ ಎಲ್ಲ ಮಾತಾಡಿದೆ. ಕೊನೆಗೆ ದಿನೇಶ್ ಗುಂಡೂರಾವ್ ಅವ್ರಿಗೆ ಫೋನ್ ಮಾಡಿದೆ ನಾನು. ಸರ್, ಈ ಹುಡುಗಿಗೆ ಏನಾದ್ರು ಮಾಡಬೇಕು, ಇಂಥ ಫ್ಯಾಮಿಲಿಗೆ ನಾವೇನಾರು ಮಾಡಬೇಕು ಅಂತ. ಖಂಡಿತ ನಾವು ಮಾಡೋಣ ಅಂತಂದರು. ಅಟ್ ದಿ ಸೇಮ್ ಟೈಮ್ ಪ್ರಭಾಕರ್ ಇಲ್ಲಿ ಕೂತಿದ್ದಾರೆ, ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರು, ನನಗೆ ಹಳೆಯ ಸ್ನೇಹಿತರು. ಅವ್ರಿಗೆ ಫೋನ್ ಮಾಡಿದೆ. ಫೋನ್ ಮಾಡಿ ಅವರು ಇದ್ರ ಬಗ್ಗೆ ಇವರಿಬ್ಬರು ಇನಿಷಿಯೇಟಿವ್ ತಗೊಂಡು ರಾಜ್ಯದ ಮುಖ್ಯಮಂತ್ರಿಗಳ ಕಚೇರಿಯಿಂದ ಆ ಆಸ್ಪತ್ರೆಗೆ ಗ್ಯಾರಂಟಿ ಕೊಟ್ಟು ಆ ಹುಡುಗಿಯ 5.5 ಲಕ್ಷ ರೂಪಾಯಿ ಬಿಲ್ಲನ್ನು ಮುಫ್ತಿ ಮಾಡಿದ್ದು ರಾಜ್ಯ ಸರ್ಕಾರದ ಸಿದ್ದರಾಮಯ್ಯನವರ, ದಿನೇಶ್ ಗುಂಡೂರಾವ್ ಅವರ, ಪ್ರಭಾಕರ್ ಅವರ ಒಂದು ದೊಡ್ಡ ಕೊಡುಗೆ. ಆ ಹುಡುಗಿ ಇವತ್ತು SSLCಯಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾಳೆ. ಇಷ್ಟೆಲ್ಲ ಕಷ್ಟ ಅನುಭವಿಸ್ತೋಳು. ಇವತ್ತು ಆರೋಗ್ಯದ ಬಗ್ಗೆ ನಾವು ಎಷ್ಟು ಗಮನ ಕೊಟ್ಟರೂ ಕೂಡ ಸಾಲದು. ಆ ಹತಾಶ ಸ್ಥಿತಿಲಿದ್ದಾರೆ. ಈ ಒಂದು ಸಮಯದಲ್ಲಿ ಈ ಕಮಾಂಡ್ ಮತ್ತು ಕಂಟ್ರೋಲ್ ಸೆಂಟರ್ ಮಾಡಿ ರಾಜ್ಯ ಸರ್ಕಾರ ಬೇರೆ ಎಲ್ಲ ರಾಜ್ಯಗಳಿಗೆ ಮಾದರಿ ಕೆಲಸ ಮಾಡಿದೆ. ಮತ್ತೊಮ್ಮೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸ್ತಾ, ನಾನು ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಹೇಳ್ತಾ ಇದ್ದೆ, ಹಾರ್ಡ್ವೇರು ಸಾಫ್ಟ್ವೇರ್ ಎಲ್ಲ ಚೆನ್ನಾಗಿದೆ. ಇದ್ರ ಜೊತೆ ಬೇಕಾಗಿರೋದು ನಮ್ಮ ಒಟ್ಟು ಸಿಬ್ಬಂದಿಗೆ ಎಂಪತಿ ಬೇಕು. ಆ ಮಕ್ಕಳ ಆ ವ್ಯಕ್ತಿಗಳ ಬಗ್ಗೆ ಕಾಳಜಿ ಬೇಕು. ಆ ಕಾಳಜಿ ಯಾವತ್ತೂ ಮಾಸದೇ ಇರಂಗೆ ನಮ್ಮ 108 ಈ ಕಂಟ್ರೋಲ್ ರೂಮ್ ನೋಡ್ಕೊಳ್ಬೇಕು ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸಿ ನಮಸ್ಕಾರ.